2 ಕೋಟಿ ಅನುದಾನದಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಪ್ರವಾಸಿ ಮಂದಿರ ಕಟ್ಟಡ ಕಾಮಗಾರಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಹಳೆಯ ಪ್ರವಾಸಿ ಮಂದಿರ ಕಟ್ಟಡವನ್ನು ಕೆಡವಿ ಅದರ ಸ್ಥಳದಲ್ಲಿಯೇ ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡ ನೂತನ ಪ್ರವಾಸಿ ಮಂದಿರ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಹಲವು ವರ್ಷಗಳಿಂದ ಬಳಕೆಯಲ್ಲಿದ್ದ ಹಳೆಯ ಕಟ್ಟಡವು ಶಿಥಿಲಾವಸ್ಥೆಗೆ ತಲುಪಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಅನುಕೂಲತೆ ಹಾಗೂ ಅಧಿಕಾರಿಗಳ ವಸತಿ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ರಾಜ್ಯ ಸರ್ಕಾರವು ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದ್ದು, ಸಾರ್ವಜನಿಕ ಸೇವೆಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ತಲುಪಿಸಲು ವಿವಿಧ ಇಲಾಖೆಗಳ ಕಟ್ಟಡಗಳ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಪ್ರವಾಸಿ ಮಂದಿರಗಳು ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ವಿವಿಧ ಭಾಗಗಳಿಂದ ಆಗಮಿಸುವ ಸಾರ್ವಜನಿಕರಿಗೆ ಅನುಕೂಲವಾಗುವ ಪ್ರಮುಖ ಕೇಂದ್ರಗಳಾಗಿದ್ದು, ಹೊಸ ಕಟ್ಟಡವು ಆಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣಗೊಳ್ಳಲಿದೆ ಎಂದರು. ಪ್ರದೇಶದ ಅಭಿವೃದ್ಧಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದ್ದು, ಕಾಮಗಾರಿಯನ್ನು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ನಿರ್ಮಾಣ ಕಾಮಗಾರಿಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವಾಗದಂತೆ ಮೇಲ್ವಿಚಾರಣೆ ನಡೆಸಲಾಗುವುದು ಎಂದರು. 2 VIP ರೂಮ್ ಬರುತ್ತೆ, 2 ಆರ್ಡಿನರಿ ಬರುತ್ತೆ, ಒಂದು ರಿಸೆಪ್ಷನಿಸ್ಟ್, ಒಂದು ಡೈನಿಂಗ್ ಆಗುತ್ತೆ. ಸೇಮ್ ಮೇಲ್ಗಡೆ ಅಷ್ಟೇ. ಗ್ರೌಂಡ್ +1 ಈಗ ಸದ್ಯಕ್ಕೆ ಮಾಡ್ತೀವಿ. ಗುತ್ತಿಗೆದಾರ ಕಾಮಗಾರಿ ಒಂಚೂರು ನೀಟಾಗಿ ಮಾಡಬೇಕು, ಬೇಗ ಮಾಡಬೇಕು, ಗುಣಮಟ್ಟದಿಂದ ಇರಬೇಕು ಅಂತ ಅವ್ರ ಸೂಚನೆ ಆಲ್ರೆಡಿ ಕೊಟ್ಟಿದ್ದೀನಿ. ಇದು ಪಟ್ಟಣ ಪಕ್ಕದಲ್ಲಿ ಆಗ್ತಾರಿಂದ ಇದೊಂದು ಹೈ ಪಾಯಿಂಟ್ ಥರ ಆಗಬೇಕು ಅಂತ ಈ ಪ್ರವಾಸಿ ಮಂದಿರ ಬಹಳ ಹಳೆಯದಾಗಿತ್ತು. ಅದಕ್ಕೆ ಅದನ್ನು ಕೆಡವಿ ಇವತ್ತು ಹೊಸ ಕಟ್ಟಡ ಕಟ್ಟಬೇಕು ಅಂತ ಒಂದು ನೀಲಿ ನಕ್ಷೆ ತಯಾರು ಮಾಡಿದ್ದೀವಿ. 5 ಕೋಟಿ ರೂಪಾಯಿಗೆ ಈಗ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಮೊದಲನೇ ಹಂತವಾಗಿ 2 ಕೋಟಿ ರೂಪಾಯಿಗೆ ರಿಲೀಸ್ ಆಗಿದೆ. 2ನೇ ಹಂತದಲ್ಲಿ ಇನ್ನೂ 3 ಕೋಟಿ ಮಾಡಿ ತಾಲೂಕಲ್ಲಿ ಒಳ್ಳೆ ಹತ್ಯದ ಈಗ ನಾವು ಅವತ್ತು ಗುದ್ದಲಿ ಪೂಜೆ ಮಾಡಿ ಗ್ರ್ಯಾಂಟ್ ಎಲ್ಲ ರಿಲೀಸ್ ಮಾಡಿ ಗುದ್ದಲಿ ಪೂಜೆ ಮಾಡಿಬಿಟ್ಟು ಬಂದ್ವಿ. ಊರೆಲ್ಲ ಒಪ್ಕೊಂಡ್ರು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ. 3 ಬಿಲ್ಡಿಂಗ್ ಅವರು ತಕರಾರು ಮಾಡ್ತಾಯಿದ್ದಾರೆ. ಅದರಿಂದ ಸ್ವಲ್ಪ ತಡ ಆಗಿದೆ ಅಂತ ನನಗಿರೋ ಮಾಹಿತಿ. ಹಾಗೂ ಏನೋ ಡೀಟೇಲ್ಸ್ ಬೇಕಾದ್ರೆ ನಮ್ಮ AW ಇಲ್ಲೇ ಇದ್ದಾರೆ, PWD ನಿಮ್ಗೆ ಉತ್ತರ ಕೊಡಿಸ್ತೀನಿ. ನನಗೆ ಬಂದಿರುವಂಥ ಮಾಹಿತಿ, ಗುತ್ತಿಗೆದಾರನು ನನಗೆ ಫೋನ್ ಮಾಡಿದ್ದೆ, ಲೋಕೇಶ್ ಅಂತ ಜೈನು ನನಗೆ ಫೋನ್ ಮಾಡಿದ್ದೇನೆ. ಸರ್, ಆ 3 ಬಿಲ್ಡಿಂಗ್ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ನಾನು 2-3 ಸಲ ತಹಸೀಲ್ದಾರ್ನ ಕಳಿಸಿದ್ದೆ, ಇನ್ಸ್ಪೆಕ್ಟ್ರನ್ನ ಕಳಿಸಿದ್ದೆ, ಅವ್ರಿಗೆ PDOನ ಕಳಿಸಿ ಕನ್ವಿನಿಯನ್ಸ್ ಮಾಡಿ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಕೇಳಿದ್ದೀವಿ. ಈಗಿನ್ನು ಅವರು ಒಂದು ಲೋಕಾಯುಕ್ತ ಕಂಪ್ಲೇಂಟ್. ನೂತನ ಪ್ರವಾಸಿ ಮಂದಿರದಲ್ಲಿ ಸುಸಜ್ಜಿತ ಕೊಠಡಿಗಳು, ಸಭಾಂಗಣ, ಕುಡಿಯುವ ನೀರು, ವಿದ್ಯುತ್ ಹಾಗೂ ಇತರ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದ್ದು, ಸಾರ್ವಜನಿಕರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಉತ್ತಮ ಸೇವೆ ಒದಗಿಸುವ ಉದ್ದೇಶ ಹೊಂದಿದೆ. ಇದರಿಂದ ಬಾಗೇಪಲ್ಲಿ ಪಟ್ಟಣದ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟರು.